ಸರ್ ನಮ್ದು ಬಂದು ನನ್ನ ಹೆಸರು ಗಣೇಶ್ ಅಂತ. ನಾವಿದು ಅಂಕನಹಳ್ಳಿ ಗ್ರಾಮ, ಕಿಕ್ಕೇರಿ ಹೋಬಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್. ಈ ಸಾಸ್ಲು ನೀರ್ ಅಂಕನಹಳ್ಳಿ ಯಾವ್ದು ಅಂದ್ರೆ ಸಾಸ್ಲು ನೀರ್ ಎಷ್ಟು ಬರುತ್ತೆ. ಒಂದು ಜೋಳ ನಾವೇ ಬೆಳ್ಕೊಂತೀವಿ. ನೀವೇ ಉತ್ಪಾದನೆ ಮಾಡ್ಕೊತಿದ್ದೀರಾ ನೀವು? ಹೌದು ಸರ್. ಅಂದ್ರೆ ವರ್ಷದಲ್ಲಿ 12 ತಿಂಗಳು ನಾವು ಉತ್ಪಾದನೆ ಮಾಡಕ್ ಆಗಲ್ಲ. ಏಕೆ ಅಂತ ಅಂದ್ರೆ ಈಗ ಒಂದ್ ಎಕರೆ ಕಡ್ಡಿ ಹಾಕಿರ್ತೀವಿ, ನಾವೆಲ್ಲ ಕಡ್ಡಿ ಮಾಡ್ಕೊಂಡು ಸೇಲೇಜ್ ಮಾಡ್ಕೊಂತೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಎಲ್ಲ ತಗೊಂತೀವಿ ನಾವೇ, ಹೊರಗಡೆ ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ. ಈಗ ಕಮ್ಮಿ ಇದ್ದಾಗ ನಾವು ಫುಲ್ ಎಲ್ಲ ಪುಡಿ ಮಾಡಿಸ್ಕೊಂಡು ಸೇಲೇಜ್ ಎಲ್ಲ ತುಂಬ್ಕೊಂತೀವಿ. ಸಾಧ್ಯವಾದಷ್ಟು ನಾವೇ ಬೆಳ್ಕೊಳಕ್ ಟ್ರೈ ಮಾಡ್ತೀವಿ ಸರ್. ಏಕೆ ಅಂತ ಅಂದ್ರೆ ಎಲ್ಲಾನು ಕೊಂಡು ನಾವು ತಗೊಬಂದು ದುಡ್ಡು ಮಾಡ್ತೀವಿ, ನಮ್ಗೆ ಮೇಂಟೆನೆನ್ಸ್ ಬಾರಿ ಕಷ್ಟ ಆಗಿರುತ್ತೆ. ಈಗ 150 ಲೀಟರ್ ಹಾಲು ಹೋಯ್ತಾ ಇದ್ರು ಏನಾಗುತ್ತೆ ಅಂದ್ರೆ ಸ್ವಂತ ಮೇವಿದ್ದಾಗ ನಮ್ಗೆ ಸ್ವಲ್ಪ ಲಾಸ್ ಕಮ್ಮಿ ಬರುತ್ತೆ. ತೀರ ಎಲ್ಲಾನು ಕೊಂಡಾಗ್ತೀನಿ ಅನ್ನೋದ್ರ ಲಾಸ್ ಜಾಸ್ತಿ ಬರುತ್ತೆ. ಈಗ ನೀವು ಜೋಳ ಒಂದೇನಾ ಅಥವಾ ಬೇರೆ? ಇಲ್ಲ ಸರ್, ಇದು ಜೋಳನೂ ಹಾಕ್ತಿವಿ, ಅಲ್ಲಿ ಸೂಪರ್ ನೇಪರ್ ಇದೆ, 1 ಎಕರೆ ಸೂಪರ್ ನೇಪರ್ ಹಾಕೊಂಡಿದೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಬಿನೇಷನ್ ಅಲ್ಲಿ 2 ಮಿಕ್ಸ್ ಅಲ್ಲಿ ಹಸುಗಳಿಗೆ 20 ಕೆಜಿ ಅವರೇಜ್ ಅಲ್ಲಿ ಕೊಡ್ತೀವಿ ನಾವು. ನನ್ ಕ್ವಶನ್ ಏನಂದ್ರೆ, ಈಗ ಕೆಲವು ಕಡೆ ತುಂಬಾ ಕಡೆ ನಾವು ವಿಡಿಯೋ ಮಾಡಿದೀನಿ, ಅವ್ರು ಹೇಳ್ತಾರೆ ಈಗ ನೇಪಿಯರ್ ಯೂಸ್ ಮಾಡಬಾರ್ದು ಸರ್, ಯೂಸ್ ಮಾಡಿದ್ರೆ ತುಂಬಾ ಭಾವ ಆಗ್ತವೆ, ಕಾಯಿಲೆ ಬೀಳ್ತವೆ ಅಂತ ಹೇಳ್ತಾರೆ. ನೀವು ಇಷ್ಟು ದಿನ ನೀವು ಮಾಡ್ಕೊಂಡ್ ಬಂದಿದ್ದೀರಾ, ನಿಮ್ ಅನುಭವ ಏನ್ ಸರ್ ನೇಪಿಯರ್? ಸರ್ ನಾನು ಅಂದ್ರೆ ನಮ್ಗಿಂತ ಜಾಸ್ತಿ ಮಾಡಿರೋರು ಇದಾರೆ ಫಸ್ಟ್, ಅವ್ರಿಗಿಂತ ಅನುಭವ ನಮ್ಗೇನಿಲ್ಲ ಸರ್. ಏಕೆ ಅಂತ ಅಂದ್ರೆ ನಾನು ನೇಪಿಯರ್ ಮತ್ತೆ ಮೈಸು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ಆತರ ಬಾವುಗೂ ಸಂಬಂಧನೇ ಬರಲ್ಲ ಅನ್ಕೊಂತೀನಿ ನಾನು. ಏಕೆ ಅಂತಂದ್ರೆ ಬಾವಿಗೂ ಸಂಬಂಧನೇ ಬರಲ್ಲ. ಈ ಬಾವು ಬರೋದು ಯಾವ್ದ್ರಿಂದ? ಕೆತ್ತು ತೊಟ್ಟಲ್ಲಿ ಈ ಮೇವಾಗದಿಂದ ಬಾವು ಬರುತ್ತೆ ಅನ್ನೋದು ಸುಳ್ಳು ಅನ್ಕೋತೀನಿ ನಾನು. ಏಕೆ ಅಂತ ಅಂದ್ರೆ ನಾವು 4 ವರ್ಷ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅಂತ ಏನು ಕಂಡು ಬಂದಿಲ್ಲ ಸರ್. ಬಾವು ನೇಪಿಯರ್ ಅಲ್ಲಿ ಬಾವು ಬರುತ್ತೆ ಅನ್ನೋದು ಕಂಡು ಬಂದಿಲ್ಲ ಸರ್ ನಮ್ಗೆ. ಲಿಂಕ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅನುಭವಸ್ಥರು ಅದೇ ಅವ್ರಿಗಿಂತ ಇದಲ್ವಲ್ಲ, ಅನುಭವಸ್ಥರು ಅವ್ರಿಗೆ ಗೊತ್ತಿರ್ಬೋದು ಅನ್ಕೋತೀನಿ. ಗೊತ್ತಿರೋ ನನಗೊಂದ್ ಸ್ವಲ್ಪ ತಿಳಿಸ್ಕೊಡಿ. ಯಾಕೆ ಅಂದ್ರೆ ನೇಪಿಯರ್ ಇಲ್ಲ ಅಂತ ಅಂದ್ರೆ ಸರ್ ಹಸಿ ಮೇವನ್ನ ಮೇಂಟೈನ್ ಮಾಡಕ್ ಆಗಲ್ಲ, ಗ್ರೀನರಿ ಮೇವ. ಯಾಕೆ ಅಂದ್ರೆ ಅದು ಒಂದನೇ ಹಾಕಲ್ಲ ನಾವು. ಇದ್ರ ಜೊತೆಗೆ ಇದೊಂದು 70% ಇದ್ರೆ ಅದೊಂದು 20% ಹಾಕೊಂತೀವಿ, ಅಂದ್ರೆ ಮಿಕ್ಸಿಂಗ್ ಅಲ್ಲಿ. ಸರ್ ನಮ್ದು ಒಂದು 2.5 ಎಕರೆ ಐತೆ. ನಾವೇನ್ ಮಾಡ್ತೀವಿ ಅಂದ್ರೆ ಮೈಸ್ ಬತ್ತಿದಂಗೆ ಕಟಿಂಗ್ ಮಾಡಿ ಸೈಲೇಜ್ ಲೋಡ್ ಮಾಡ್ಕೊತೀವಿ ತೊಟ್ಟಿ ಲೋಡ್ ಮಾಡ್ಕೊಂಡು ಅದು ರೆಡಿ ಆಗೋವರೆಗೂ ಹಸಿ ಮೇವಲ್ಲೇ ಮೇಂಟೈನ್ ಮಾಡ್ತಾ ಇರ್ತೀವಿ. ಸಾಧ್ಯವಾದಷ್ಟು ರೈತರುಗಳು ಯಾರೇ ಫಾರ್ಮ್ ಮಾಡ್ಲಿ ಫಸ್ಟ್ ಸೈಲೇಜ್ ತೊಟ್ಟಿ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ಮೇವು ರೆಡಿ ಮಾಡ್ಕೊಂಡು ಆಮೇಲೆ ಹಸುಗಳು ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಹಸುಗಳು ಒಂದ್ ಸ್ವಲ್ಪ ನಮ್ದೇನ್ ಜಾಸ್ತಿ ಇಲ್ಲ, 20 ಟನ್ ಹಿಡಿಯುತ್ತೆ. ಅದೊಂದು ತೊಟ್ಟಿ ಮಾಡ್ಕೊಂಡಿದ್ವಿ. ಈಗ ಒಂದು 50 ಟನ್ ಮಾಡಿಸ್ಬೇಕು ಅನ್ಕೊಂಡಿದ್ವಿ. ಈಗ ಸ್ವಲ್ಪ ಬೇಸಿಗೆ ಎಲ್ಲ ಬರ್ಲಿ, ಸ್ವಲ್ಪ ಮಳೆಗಾಲ ಕಮ್ಮಿ ಆದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಸೈಲೇಜ್ ಸರ್ 100ಕ್ಕೆ 200 ಪಟ್ಟು ಉತ್ತಮ ಅನ್ಕೊಂತೀನಿ ಹಸುಗಳು ಮೇಂಟೈನ್ ಮಾಡಕ್ಕೆ. ತೊಟ್ಟಿ ಮಾಡ್ಕೊಳ್ಳೋದ್ರಿಂದ ಏನ್ ಉಪಯೋಗ ಸರ್? ಸೈಲೇಜ್ ತೊಟ್ಟಿ ಮಾಡ್ಕೊಳ್ಳೋದ್ರಿಂದ ಏನಂತ ಅಂದ್ರೆ ಈಗ ನಾವು ಈಗ ಅವರೇ ಈಗ 2 ತಿಂಗಳ ಹಿಂದೆ 4,000-5,000 ಕಡ್ಡಿ ಆಗಿತ್ತು 1 ಟನ್ ಪರ್ ಟನ್. ಈಗೆಲ್ಲ 1,800, 1,500, 1,800 ರೂಪಾಯಿ ಅವರೇಜ್ ಬಂದಿದೆ. ಈಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಒಂದು 50 ಟನ್ ಅಲ್ಲಿ 30 ಟನ್ ಅಲ್ಲಿ ನಮ್ಗೆ ಕೆಪಾಸಿಟಿ ಲೆಕ್ಕಾಚಾರಕ್ಕೆ ನಾವು ಸ್ಟಾಕ್ ಹೊಡ್ಕೊಂಡಾಗ ಈ ಮಳೆಗಾಲದಲ್ಲೆಲ್ಲ ಮೇವು ತರಕ್ಕಾಗಲ್ಲ ಹೊರಗಡೆ ಹೋಗಿ. ಮಳೆಗಾಲದಲ್ಲಿ ಅಲ್ಲಿ ಮತ್ತೆ ಅನ್ ಸೀಸನ್ ಅಲ್ಲಿ ಮೇವು ತರಕ್ಕಾಗಲ್ಲ. ಹಾಗೇನ್ ಮಾಡ್ತೀವಿ ನಾವು ಸೈಲೇಜ್ ಯೂಸ್ ಮಾಡ್ಕೊಂತೀವಿ. ಸೈಲೇಜ್ ಯೂಸ್ ಮಾಡಿದಾಗ ಹಸುಗಳು ಚೆನ್ನಾಗಿರ್ತವೆ, ಆಮೇಲೆ ಹಾಲು ಹಿಂಡು ಚೆನ್ನಾಗಿರುತ್ತೆ, ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಹಸುಗಳಲ್ಲಿ. ಆಮೇಲೆ ಹಸುಗಳು ಮೈಕಟ್ಟು ಚೆನ್ನಾಗಿರುತ್ತೆ, ಎಲ್ಲಾ ತರದ್ದು ಚೆನ್ನಾಗಿರುತ್ತೆ. ಆಮೇಲೆ ಹಸಿ ಮೇವು ತಿಂತವಲ್ಲ ಅಷ್ಟು ಸೈಲೇಜ್ ಮೇವು ತಿನ್ನಲ್ಲ. ಇದು ಮನ್ಸ್ ಮಾಡ್ರೆ 40 ಕೆಜಿನ ಒಂದ್ ಟೈಮಿಗೆ ತಿನ್ಬೋದು. ಅದು 15ರಿಂದ 20 ಕೆಜಿ ತಿನ್ನೋದಕ್ಕೆ ಸುಸ್ತಾಗುತ್ತವು. ಅಷ್ಟು ಸಾಕು ಮೈಲೇಜ್. ಅಷ್ಟು ತಿನ್ಕೊಂಡು ಮಲ್ಕಾಡ್ಕೊಂಡು ಆರಾಮ ಮನಿಕಂತವೆ. ಈ ಹಸಿ ಮೇವಿದಾಗ ಏನಾಗುತ್ತೆ ಅಂತಂದ್ರೆ ಈ ಹಸುಗಳು ಬಾಡಿನ ಸ್ವಲ್ಪ ವೀಕ್ ಆಗುತ್ತೆ ಹಸಿ ಮೇವಲ್ಲಿ. ಈ ಸೈಲೇಜ್ ಸೆಟ್ ಮಾಡಿ ಮತ್ತೆ ಹಸಿ ಮೇವ್ ಹಾಕೋದಾಗ ಏನಾಗುತ್ತೆ ಅಂದ್ರೆ ಡೈಜೆಷನ್ ಕರೆಕ್ಟ್ ಆಗಿ ಆಗದಲ್ಲ, ಈ ತೆಳು ಹಾಕೋದು ತಪ್ಪೆ. ಆಮೇಲೆ ಏನಾಗುತ್ತೆ ಅಂದ್ರೆ ಬಾಡಿ ಸ್ವಲ್ಪ ವೀಕ್ ಆಗುತ್ತೆ. ಆತರ ಸೈಲೇಜ್ ಆದಷ್ಟು ಸೈಲೇಜ್ ಯೂಸ್ ಮಾಡಿ ಅಂತ ನಾನು ಇದ್ ಮಾಡಿ ಹೇಳ್ತೀನಿ. ಸರ್ ಅದು ಹೆಂಗೆ ಅಂತ ಅಂದ್ರೆ ನಾವು ಮಾಮೂಲಿ ಬೇರೆಲ್ಲ ಬೆಲ್ಲ ಉಪ್ಪೆಲ್ಲ ಹಾಕಿ ಇದ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಕಟಿಂಗ್ ಈ ತರ ಡ್ರೈ ಇದ್ದಾಗ ಕಟಿಂಗ್ ಮಾಡ್ಕೊಂಡು ಅದ್ರೊಳಗಡೆ ಟಾರ್ಪಲ್ ಎಲ್ಲ ಬಿಡ್ಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡು ಅದ್ರೊಳಗಡೆ ಉಪ್ಪು ಹಾಕಂತೀವಿ ಸರ್. ಯಾಕಂದ್ರೆ ಪರ್ ಟನ್ಗೆ 1 ಕೆಜಿ ಲೆಕ್ಕಾಚಾರದಲ್ಲಿ ಉಪ್ಪು ಹಾಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಏರ್ ಪ್ಯಾಕ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀವಿ ಸರ್. 45 ದಿವಸ ಬೇಕು ಅದು ತೆಗಿಯಕ್ಕೆ. ಆ 45 ದಿವಸ ಆದ್ಮೇಲೆ ಪ್ಯೂರಿಟಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ. ಈಗ ಏನ್ ಮಾಡ್ಬಿಡುತ್ತೆ ತುಂಬಿಟ್ಟು 20 ದಿವಸಕ್ಕೆ ತೆಗ್ದಾಗ ಏನಾಗುತ್ತೆ ಅಂದ್ರೆ ಅರ್ಧ ಅನ್ನ ಬೇಯಿಸ್ತಾರಲ್ಲ ಆತರ ಆಗಿರುತ್ತೆ. ಅದಾದಾಗ ಡೈಜೆಷನ್ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಆಮೇಲೆ ಮಲ್ಕಾಡಲ್ಲ, ಆತರ ಎಲ್ಲ ಪ್ರಾಬ್ಲಮ್ ಆಯ್ತವೆ. ನಾನು ಹೇಳೋದು 45ರಿಂದ 50 ದಿನ ಆದ್ಮೇಲೆ ಸೈಲೇಜ್ ತೆಗೆದು ಯೂಸ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಇದು ಸೈಲೇಜ್ ನಾವೇ ಮಾಡ್ಕೊಂಡಿರೋದು ಇದು. ಹೌದು ಸರ್, ನಾವೇ ಮಾಡ್ಕೊಂಡಿರೋದು. ಇದು ಏನಕ್ಕೆ ಚಿಕ್ಕ ಚೀಲ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಹಸುಗಳಿಗೆ ಈಗ ಏನಾಗುತ್ತೆ ಅಂತಂದ್ರೆ ಈ ಒಂದೊಂದು ಆಪೆ ಗಡಿ ಮೇವ್ ತಂದ್ಬಿಡ್ತೀವಿ. ಈಗ ಅವು ಸ್ವಲ್ಪ ಡ್ರೈ ಆಗಂಗಿರ್ತವೆ, ಒಣಗೋಗಂಗಿರ್ತವೆ. ಜಾಸ್ತಿ ಕಟ್ ಮಾಡಿದಾಗ ಏನಾಗುತ್ತೆ ಇವು ಒಣಗ್ತವೆ ಅಂತ ಇದ್ ಮಾಡಿ ನಾವ್ ಹೆಚ್ಚಾದ ಮೇವೆಲ್ಲ ಈ ತರ 50 ಕೆಜಿಗೆ ಪ್ಯಾಕ್ ಮಾಡ್ಕೊಂಡಿದೀವಿ ಸರ್. ಇಲ್ಲಿ ಬೇರೆ ಏನಿಲ್ಲ ಸರ್, ಮೈಸ್ ಮಾತ್ರ ಈ ತರ ಬಂದಿದೆ. ಇನ್ನು ಪಕ್ಕ ರೆಡಿ ಆಗಿಲ್ಲ. ಇದು 25 ದಿವಸ ಆಗಿದೆ. ಇದನ್ನ 40 ಗಂಟೆ ಬಿಟ್ರೆ ಸರ್ ಪಕ್ಕ ಪ್ಯೂರಿಟಿ ಬರುತ್ತೆ.
ಕಟ್ಟಿ ಪ್ಯಾಕ್ ಆ, ಮಾಡ್ಬೇಕು. ಇಲ್ಲ ಸರ್, ಇದು ಕಟ್ಟಿ ಕ್ಲೋಸ್ ಮಾಡಿ ನಾವು ಈ ತರ ಒಳಗಡೆ ಕವರ್ ಬರುತ್ತೆ, ಕವರ್ ಕೋಟಿಂಗು. ಇದನ್ನ ಏರ್ ಔಟ್ ಮಾಡಿ ಟ್ಯಾಗ್ ಹಾಕ್ಬಿಟ್ಟು ಮತ್ತೆ ಮೇಲ್ಗಡೆ ಚೀಲ ಬರುತ್ತೆ. ಇದು ಸೇಫ್ಟಿಗೆ, ಈ ಚೀಲ ಬರೋದು ಈ ಕವರ್ ಸೇಫ್ಟಿಗೆ. ಇದು ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದು. ಏರ್ ತಗೊಂಡ್ರೆ ಒಳಗಡೆ ಇದಾಗ್ಬಿಡುತ್ತೆ ಸರ್, ಇದು ಕೊಳ್ತೋದಂಗ ಆಗುತ್ತೆ. ಈ ತರ ಇದ್ ಮಾಡಿ ನಾವು ಪ್ಯಾಕ್ ಮಾಡಿ ಮತ್ತೆ ಕವರ್ ಸೇಫ್ಟಿಗೋಸ್ಕರ ಮೇಲ್ಗಡೆ ಕವರ್ ಇದು ಚೀಲ ಪ್ಯಾಕ್ ಮಾಡ್ತೀವಿ. ಈ ಚೀಲ ಪ್ಯಾಕ್ ಮಾಡ್ಕೊಂಡು ಸ್ಟಾಕ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಹಸ್ಕೊಳಿಗೆ ಹಾಕಕ್ಕೂ ಯೂಸ್ಫುಲ್ ಆಗಿರುತ್ತೆ. ಒಂದು ತಾಂಡಾಗಿ 2 ಹಸ್ಕೊಳಿಗೆ ಹಾಕಕ್ಕೂ ಸರಿಯಾಗಿರುತ್ತೆ ಇದು. ಹಂಗಾಗಿ ಈಗ 1 ಟನ್ ಮಾಡ್ಕೊಂಡಿದೀವಿ ಸರ್, ಇಲ್ಲ ಅಂತಲ್ಲ. ಇದು ಸೈಲೇಜ್, ಇದು 1 ಟನ್ ಬಂದು. ಪ್ರಶ್ನೆ ಅಂದ್ರೆ ಏನ್ ಸರ್, ಫುಲ್ ಗಾಳಿ ಆಡ್ಬಾರ್ದು ಸರ್. ಇದು ಏನಾಗುತ್ತೆ ಅಂದ್ರೆ ಈ ಸೈಲೇಜ್ ನೋಡಿ, ಗಾಳಿ ಇದಕ್ ಶತ್ರು ಗಾಳಿ, ನೀರಿಗಿಂತ ಶತ್ರು ಗಾಳಿ. ಹೌದಾ? ಹಾ ಸರಿ. ಇದು ಏರ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಡ್ಯಾಮೇಜ್ ಆಗೋ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಗೆ ಹೆಂಗೆ ಅಂತ ಅಂದ್ರೆ ಈ ಕೋಕೋನಟ್ ಪೌಡರ್ ಆಗುತ್ತಲ್ಲ, ಆ ತರ ಫುಲ್ ಬ್ಲಾಕ್ ಬಂದ್ಬಿಡುತ್ತೆ ಇದು. ಇದಕ್ಕೆ ಶತ್ರುನೇ ನೀರು, ಗಾಳಿ. ಇದು ಫುಲ್ ಪ್ಯಾಕ್ ಆಗಿ ಏನು ತೊಂದರೆ ಇಲ್ಲ ಅಂದ್ರೆ ಸರ್ ಪ್ಯೂರಿಟಿ ಬರುತ್ತೆ. ನಾನು ಒಂದ್ಸತಿ ಮಾಡಿದ್ದೆ ಸರ್, ಫಸ್ಟ್ ಟೈಮ್ ಮಾಡಿದೆ. ನನ್ನ ಪ್ರಶ್ನೆ, ಈಗ ಎಷ್ಟು ದಿವಸ ಈ ತರ ಪ್ಯಾಕ್ ಮಾಡಿಡ್ಬೇಕು ಸರ್ ನೀವು? ಸರ್ ಇದು ಪಕ್ಕ ರೆಡಿ ಆಗಕ್ಕೆ 40 ದಿವಸ ಬೇಕು ಸರ್. 40 ದಿನ. ಆಮೇಲೆ ಈಗೆಲ್ಲ ಅಕ್ಷಯ ಕಲ್ಪದಲ್ಲೆಲ್ಲ ಒಂದು ಪೌಡರ್ ಕೊಡ್ತಾವ್ರೆ, 20 ರಿಂದ 25 ದಿವಸಕ್ಕೆಲ್ಲ ರೆಡಿ ಆಗೋ ತರ. ಅದನ್ನ ಯಾವತ್ತು ಯೂಸ್ ಮಾಡಿಲ್ಲ ಇನ್ನುವೆ. ಅಂದ್ರೂ ಮಾರ್ಕೆಟಿಗೆ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಅಂತ. ನಾವಂದ್ರೆ ಈಗ ದೊಡ್ಡದಾಗ 50 ಟನ್ 60 ಟನ್ ಮಾಡ್ತೀವಲ್ಲ, ಆಗ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವ್ ಇನ್ನು ಯೂಸ್ ಮಾಡಿಲ್ಲ. ಇದಕ್ಕೆ ಉಪ್ಪು ಅಂದ್ಬಿಟ್ರೆ ಸರ್ ನಾವೇನು ಹಾಕಿಲ್ಲ. ಇವರೆಲ್ಲ ಬೆಲ್ಲದ ನೀರು ಮತ್ತೆ ಮಿನರಲ್ ಮಿಕ್ಸ್ಚರ್ ಎಲ್ಲ ಹಾಕ್ತಾರೆ. ನಾನೊಂದ್ಸತಿ ಬೆಲ್ಲದ ನೀರು ಮತ್ತೆ ಇವೆಲ್ಲ ಹಾಕಿ 1 ಟನ್ ಕಳ್ಕೊಂಡು ಕೊಳ್ತೋಗಿ ಅವೆಲ್ಲ ಗೊಜ್ಜೆ ಆಗ್ಬಿಟ್ಟು ಅಂದ್ಬಿಟ್ಟು ನಾವು ಮಾಮೂಲಿ ಇದೇ ತರ ಯೂಸ್ ಮಾಡ್ತೇವೆ ನಾರ್ಮಲ್ ಆಗಿ. ಎಷ್ಟು ಕೊಡ್ಬೇಕು ಸರ್ ಹಸುಗಳಿಗೆ? ಸರ್ ಇದು ಬೆಳಿಗ್ಗೆ ಒಂದು 15 ಕೆಜಿ, ಸಂಜೆ ಒಂದು 15 ಕೆಜಿ ಕೊಡ್ತೀವಿ ಸರ್ ನಾವು ಒಂದ್ ಹಸುಗೆ. ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಹಸಿ ಮೇವಾದ್ರೆ 20-25 ಕೆಜಿ ತಿಂತವೆ. ಈ ಸೈಲೇಜ್ ಆದ್ರೆ ಕಮ್ಮಿ ತಿಂತವೆ. ಅವ್ ಯಾವ ತರ ಅಂದ್ರೆ ತಿಂದು ಹೆಚ್ಚಾಗಿ ಆರಾಮ ಮನಿಕತ್ತ ಸರ್. ಆಮೇಲೆ ವೇಸ್ಟ್ ಮಾಡಲ್ಲ. ಆಮೇಲೆ ವೇಸ್ಟ್ ಮಾಡಂಗ ಹಾಕೋದು ಅಲ್ಲ ಮೇವ. ಯಾಕೆಂದ್ರೆ ಇವತ್ತೆಲ್ಲ ಬಂದು ಕೆಜಿ ಲೆಕ್ಕ ಬಂದಿರೋದ್ರಿಂದ ಇದು ನಮ್ಗೆ ಎಷ್ಟು ಬೇಕೋ ಒಂದು ಹಸುಗಳಿಗೆ ನಮ್ಗೆ ಇಷ್ಟ ಆಗ್ತದೆ ತಿಂತವೆ ಅನ್ನೋ ಕೆಪಾಸಿಟಿ ನಮ್ಗೆ ಗೊತ್ತಾಗುತ್ತಲ್ಲ. ಒಂದು ಅವರೇಜ್ ಮೇಲೆ ಹಾಕ್ಬಿಡ್ತೀವಿ ನಾವು. ಆ ತೂಕ ಮಾಡುವಂತ ಹಾಕಲ್ಲ, ಒಂದು ಅವರೇಜ್ ಮೇಲೆ ಹಾಕೊಡ್ತೀವಿ ಆ ಹಸುಗಳಿಗೆ. ಈಗ ನಾವು ಸ್ವತಃ ಮೇವು ಬೆಳ್ಕೊಂಡಾಗ ಒಂದು 5 ಕ್ವಿಂಟಲ್ 10 ಕ್ವಿಂಟಲ್ ತಗೊಂಡಿರ್ತೀವಿ ಸರ್. ಇದೆಲ್ಲ ಸೈಲೇಜ್ ಮುಟ್ಟೆನೆ ಸರ್, ಸ್ಟಾಕ್ ಹೊಡ್ಕೊಂಡಿದೀವಿ. ನಮಗೆ ತೊಟ್ಟಿ ಇಲ್ದಿರ ಕಾರಣಕ್ಕೋಸ್ಕರ ಈ ತರ ಮಾಡ್ಕೊಂಡಿದೀವಿ. ತೊಟ್ಟಿ ಇರೋದಾಗಿದ್ರೆ ಎಲ್ಲಾನು ತೊಟ್ಟಿ ತುಂಬ್ಕೊಳ್ತಿದ್ವಿ. ಇಲ್ಲಿ ಇದ್ ಮಾಡ್ಬೇಕಾದ್ರೆ ಕಾಣಲ್ಲಿ ತೊಟ್ಟಿಲಿ ಸ್ವಲ್ಪ ಸೈಲೇಜ್ ಇತ್ತು ಸರ್. ಇದು ಇಲ್ಲಿ ಒಂದು 20 ಟನ್ ತುಂಬಿದ್ವಿ. ಈ ಮಳೆ ಸ್ಟಾರ್ಟ್ ಆಯ್ತಲ್ಲ, ಆಗ ಇದು ಓಪನ್ ಮಾಡಿದ್ವಿ ಸರ್ ನಾವು. ಸರ್ ಇದು 20 ಅಡಿ 5 ಅಡಿ ಹೈಟ್ ಐತೆ, 4 ಅಡಿ. ಇದ್ರೊಳಗಡೆ ಒಂದು 17-18 ಟನ್ ಗಂಟೆ ಹಿಡಿತದೆ. ಇದ್ರ ಮೇಲ್ಗಡೆ ಏನ್ ಮಾಡ್ತೀವಿ ಅಂದ್ರೆ ಟಾರ್ಪಲ್ ಎಲ್ಲ ಕ್ಲೋಸ್ ಮಾಡಾದ್ಮೇಲೆ, ಏರ್ ಔಟ್ ಆದ್ಮೇಲೆ ಅದರ ಚಿಕ್ಕ ಚಿಕ್ಕ ಚೀಲ ಇದಾವಲ್ಲ, ಅವನ ಇದ್ರ ಮೇಲ್ಗಡೆ 2 ಟನ್ ಓಪನ್ ಮೇಲ್ಗಡೆ ತುಂಬಿಡ್ತೀವಿ ಸರ್. ಇದು ನಾವು ಚೀಲ ತುಂಬೋದಿಲ್ಲ ಸರ್, 22 ಟನ್ ಹಿಡಿತದೆ. 22 ಟನ್ ತುಂಬಿದೀನಿ ಒಂದ್ಸತಿ. ಅಂದ್ರೆ ನಮ್ ಮಿಷಿನ್ ಗಳಲ್ಲೆಲ್ಲ ಸ್ವಲ್ಪ ದಪ್ಪ ಬರುತ್ತೆ. ನಾವೇ ಈ ಪಂಜಾಬಿಂದ ಬರುತ್ತಲ್ಲ ಮಿಷಿನ್, ಇಲ್ಲೆಲ್ಲ ಬರ್ತಾರೆ. ಬಂದಾಗ ನಾವು ತೋಟದಲ್ಲೇ ಕಟಿಂಗ್ ಮಾಡಿಸ್ತೀವಿ. ತೋಟದಲ್ಲೇ ಕಟಿಂಗ್ ಮಾಡಿಸಿ ಅಲ್ಲಿಂದ ಟ್ರ್ಯಾಕ್ಟರ್ ತಂದು ಇಲ್ಲೆಲ್ಲ ಡಂಪ್ ಮಾಡ್ಕೊತೀವಿ. ಇದು ಯಾಕೆ ಅಂತಂದ್ರೆ ಸರ್, ಈಗ ಮೈಸು 4,000-5,000 ಇತ್ತಾ, ಹಂಗಾಗಿ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ. ಈಗೆಲ್ಲ ಹಬ್ಬ ಕಳೆದ್ಮೇಲೆಲ್ಲ ಕಟಿಂಗ್ ಮಾಡಿಸಿ ಲೋಡ್ ಮಾಡ್ಬಿಡ್ತೀವಿ. ಈ ಲೋಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಮಳೆಗಾಲದಲ್ಲಿ ಅಲ್ಲಿ ಈ ಬೇಸಿಗೆಲೆಲ್ಲ ನಮ್ಗೆ ಮೇವು ಸಿಗಲ್ಲ ಸರ್. ಯಾಕೆಂದ್ರೆ ಹೊಸ ಜನ ಮೈಸು ಬೆಳಿತಾರೆ. ಈಗೆಲ್ಲ ಗದ್ದೆ ಈಗ ಎಷ್ಟು ಗಂಟೆ ಏನ್ ಮಾಡಿದ್ರು, ಗದ್ದೆಲೆಲ್ಲ ಮೈಸ್ ಬೆಳ್ಕೊ ಬಂದ್ರು. ಈ ಗದ್ದೆ ನಾಟಿ ಬಂದಾಗ ಏನಾಯ್ತು, ಕಟಿಂಗ್ ಮಾಡಿ ಎಲ್ಲ ಗದ್ದೆ ಮಾಡ್ತಾರೆ. ಹಂಗಾಗಿ ನಮ್ ಕಡೆ ಎಲ್ಲ ಕಮ್ಮಿ ಮೇವು ಸಿಗೋದು. ನಾವೆಲ್ಲ ಹೊರಗಡೆಯಿಂದ ತರಿಸ್ಬೇಕಾಗುತ್ತಲ್ಲ. ಈ ಲೋಕಲ್ ಅಲ್ಲಿ ಎಲೆ ಸಿಕ್ಕಿದ್ರು ನಾವು ತಂದು ತುಂಬ್ಕೊಂಡು ಲೋಡ್ ಮಾಡ್ಕೊಬಿಡ್ತೀವಿ. ಈ ಲೋಡ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ 1 ಟೈಮ್ ಸೈಲೇಜ್ ಹಾಕೊಂಡ್ರೆ ಕರುಗಳಿಗೆಲ್ಲ ಬೇಕಾದ್ರೆ ಹಸಿ ಮೇವು ಇರುತ್ತಲ್ಲ, ನೇಪಿಯರ್ ಇವೆಲ್ಲ ಮೇಂಟೈನ್ ಆಗುತ್ತೆ ನಮ್ಗೆ ಆತರ. ಈ ಒಂದೇ ಸಮಯ 365 ದಿನ ಹಸಿ ಮೇವು ತಂದು ಹಾಕಕ್ಕಾಗಲ್ಲ. ಈಗ ಕಮ್ಮಿ ರೇಟ್ ಇದ್ದಾಗ ತಂದು ತುಂಬ್ಕೊಬಿಡೋದು. ಈಗ ಜಾಸ್ತಿ ರೇಟ್ ಇದ್ದಾಗ ಎಲ್ಲಿ ಸರ್ 5,000-4,000 ಕೊಟ್ಟು ತರಕಾಗಲ್ವಲ್ಲ. ಆ ಟೈಮಲ್ಲಿ ನಮ್ಮ ಬೆಳ್ಕೊಂಡಿದ್ದಾಗ ನಮ್ಮ ಬಂದ ಮೇಂಟೈನ್ ಆಗುತ್ತೆ, ಏನ್ ತೊಂದ್ರೆ ಏನಿಲ್ಲ ಆತರ. ಸರ್ ಇದು ನಾವು ಮಿಷನ್ ನಮ್ ಜಮೀನೆಲ್ಲ ಬೆಳ್ಕೊಂಡಿರೋದು, ಅದನ್ನ ತಗೊಬಂದ್ ಹಾಕಿದ್ದು ಹಸಿ ಮೇವನೆ ಹಾಕ್ತಿದೀವಲ್ಲ ಈಗ. ಹಂಗಾಗಿ ಅದನ್ನ ತಗೊಬಂದ್ ಸ್ಟಾಕ್ ಹೊಡ್ಕೊಂಡಿರ್ತೀವಿ 2 ದಿನಕ್ಕಾಗಷ್ಟು. ಅನ್ನೆಸೆಸರಿ ನಾವ್ ಇರಲ್ಲ. ಆಮೇಲೆ ಮಳೆ ಬತ್ತು ಹೋಗಿ ಕಟ್ ಮಾಡಕ್ ಆಗಲ್ಲ. ಆ ಟೈಮಲ್ಲೆಲ್ಲ ಒಂದ್ ಸತಿ ಮೇವ್ ಸ್ಟಾಕ್ ಮಾಡಿ 2 ರಿಂದ 3 ದಿನ ಗಂಟ ಸ್ಟಾಕ್ ಇರ್ಲೇಬೇಕು ಸರ್. ಹಸ್ಕೊಳ್ ಇದ್ಮೇಲೆ 2 ದಿನಕ್ಕಾಗಷ್ಟು ಮೇವು ನಮ್ ಶೆಡ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ಇಷ್ಟೇ ಸರಿ ಅಂತ ನಾವ್ ಹೇಳಕ್ಕಾಗಲ್ಲ, ಮೇವು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಮಳೆ ಬಂದಾಗ ಎಲ್ಲ ಹೋಗಕ್ಕಾಗಲ್ಲ ಕುಯ್ಕ ಬರಕ್ಕೆ. ಈಗ 2 ಹಸು ತೇವ ಬಂತು ಅಂದ್ರೆ, ಮಳೆ ಬಂದಾಗ ತೇವ ಬಂತು ಅಂದ್ರೆ ಹಸು ತಿನ್ನಕ್ಕಾಗಲ್ಲ ಸರ್. ತಿಂತವೆ ಇಲ್ಲ ಅಂತ ನಮ್ಗೆ ಜನಗಳು ಬರಲ್ಲ ಸರ್ ಕಟಿಂಗ್ ಮಾಡಕ್ಕೆ. ಈಗ ಸ್ವಲ್ಪ ಅವು ತ್ಯಾವ ಇದ್ರು ತಿಂತವೆ. ಈಗ ನಾವೇ ಹೊಲಿಗೆ ಈಗ ಮಳೆ ಈ ತರ ಎಲ್ಲಿ ಕಟಿಂಗ್ ಮಾಡಕ್ಕಾಗುತ್ತೆ, ಮೇವ್ ಕಟ್ ಮಾಡಕ್ಕಾಗಲ್ಲ. ಆಗೇನಾಗುತ್ತೆ, ಹಸುಗಳಿಗೆಲ್ಲ ಮೇವಿಲ್ಲ ಅಂದಾಗ ಆ ಟೈಮಲ್ಲಿ ರೆಸಕ್ ತಂದ್ ಮಾಡ್ಬೇಕು. 2 ದಿನ 3 ದಿನ ಇದ್ದಾಗ ಒಂದಿನ ಫ್ರೀ ಸಿಕ್ತಾಗ್ಲೂ ಮಳೆ ಇಲ್ದ ಹೋದಾಗ್ಲೂ ತಂದು ಸ್ಟಾಕ್ ಮಾಡ್ಕೋಬಹುದು. ಈಗ ನಾನು ಬೆನಿಫಿಟ್ ಹೇಳೋದು ಅಂದ್ರೆ ಸೈಲೇಜ್ ಆದಷ್ಟು ಸೈಲೇಜ್ ಮಾಡ್ಕೊಳ್ಳಿ. ಯಾಕೆಂದ್ರೆ ರೆಸಕ್ ಕಮ್ಮಿ. 10 ಹಸು ಸಾಕೋರು 15 ಹಸು ಸಾಕ್ಬೋದು ಫ್ರೀ ಆಗಿ. ಅಂದ್ರೆ
ರಿಸ್ಕ್ ಇಲ್ದಲೆ ಸೈಲೇಜ್ ಏನಣ್ಣ ಇದು ಸೈಲೇಜ್ ಮಾಡ್ಕೊತೀನಿ ಅಂದ್ರೆ 2 ದಿನ ನಮಗೆ ರಿಸ್ಕ್ ಇರುತ್ತೆ. 2 ದಿನ 3 ದಿನ ರಿಸ್ಕ್ ಆದ್ಮೇಲೆ ಕಮ್ಮಿ 5 ತಿಂಗಳು 6 ತಿಂಗಳು ಆರಾಮಾಗಿ ಮೇವು ತರದಲ್ಲೇ ಹೊರಗಡೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಸರ್. ಇದು ಬಂದು ಮಿಲ್ಕಿಂಗ್ ಮಿಷಿನ್, ಹಾಲ್ ಕರೆ ಮಿಷಿನ್ ಸರ್. ಇದು ಏನು ಅಂತ ಅಂದ್ರೆ ನಾವು ಇದು ಇಲ್ಲೇ ಚನ್ನಪಟ್ಟಣದ ಲೋಕಲ್ ತಂದಿದ್ದು ವೀರಾಂಜನೇಯ ಇದರಲ್ಲಿ. ಅದಾದ್ಮೇಲೆ ಇದೆ ಒಂದ್ಸತಿ ನಮ್ಗೆ ಪ್ರಾಬ್ಲಮ್ ಬಂದ್ಬಿಟ್ಟಿತ್ತು ಮಧ್ಯರಾತ್ರಿಲಿ. ರಾತ್ರಿ ಹಾಲ್ ಕರಿಬೇಕಾದ್ರೆ ಏರ್ ಕಂಪ್ರೆಷರ್ ವರ್ಕ್ ಆಗದಲ್ಲೇ ಪ್ರಾಬ್ಲಮ್ ಬಂದ್ಬಿಟ್ಟಿತ್ತು. ಆಗ ಒಂದ್ಸತಿ ಕೈಲೇ ಕರೆದು ಸ್ವಲ್ಪ ಎಲ್ಲ ಹಿಂಸೆ ಆಗ್ಬಿಟ್ಟು ಆ ಹಾಲ್ ಕರೆಕ್ಟಾಗಿ ಮಿಲ್ಕಿಂಗ್ ಮಾಡಕ್ ಆಗದಲ್ಲೇ ಬಾವು ಪಾವೆಲ್ಲ ಆಗಿ ಒಂದ್ಸತಿ ಬಾರಿ ಹಿಂಸೆ ಆಗ್ಬಿಟ್ಟಿತ್ತು. ಅಂದ್ರೆ ಮಿಲ್ಕ್ ಮಿಷಿನ್ ಅಲ್ಲಿ ಯೂಸ್ ಮಾಡಿರ್ತೀವಲ್ಲ ಆಗೇನಾಗುತ್ತೆ ಅಂತ ಅಂದ್ರೆ 10 ಲೀಟರ್ 12 ಲೀಟರ್ ಕೈಲಿ ಕರೆಯಕ್ ಆಗಲ್ಲ ಸರ್. 15 ಲೀಟರ್ 1 ಹಸು 2 ಹಸು ಕರೆದು ಬಿಡ್ಬೋದು. 10 ಹಸು 12 ಹಸು ಕರಿತೀನಿ ಅಂದಾಗ ಹಿಂಸೆ ಆಗುತ್ತೆ. ಆಗೇನಾಗುತ್ತೆ ಅಂತಂದ್ರೆ ನಮ್ ಕೈ ಸ್ಟ್ರೈನ್ ಬಂದಾಗ ನಾವೇನ್ ಮಾಡ್ಬಿಡ್ತೀವಿ, ಕರಿತಾ ಆಯ್ತು ಮುಗಿತು ಅಂತ ಬಿಟ್ಬಿಡ್ತೀವಿ. ಅದೇನ್ ನಮ್ಗೆ ಗೊತ್ತಾಗಿರಲ್ಲ. ಅದೇನು ಅಂತಂದ್ರೆ ಮಿಲ್ಕಿಂಗ್ ಆಗೋದು 5 ರಿಂದ 6 ನಿಮಿಷ ಅದು ಸೊರು ಬಿಡೋದು. ಅದ್ರಲ್ಲಿ ಮಿಷಿನ್ ಎಲ್ಲ ಹಾಲೆಲ್ಲ ಇಡಲಾಗುತ್ತೆ. ಹಾಗೇನಾಗುತ್ತೆ ನಾವು ಕರೆಯೋದಾದ್ರೆ ಏನಾಗುತ್ತೆ ಅಂದ್ರೆ 20 ನಿಮಿಷ ಅವರೇಜ್ 20 ನಿಮಿಷ ಬೇಕು ಸರ್ 15 ಲೀಟರ್ ಹಾಲು ಕರೆಯಕ್ಕೆ ಒಬ್ರು. ಹಂಗಾಗಿ ಏನಾಗುತ್ತೆ ಅದು ಸೊರು ಮತ್ತೆ ಎಳ್ಕೊಳುತ್ತೆ, ಹಾಲ್ ಬಿಡಲ್ಲ. ಆಗೇನಾಗುತ್ತೆ ಒಂದ್ 10 ನಿಮಿಷ 1/4 ಗಂಟೆ ಆದ್ಮೇಲೆ ಮತ್ತೆ ಸೊರು ಬಿಡ್ಕೊಳುತ್ತೆ. ಆಗೇನಾಗುತ್ತೆ ತೊಟ್ಟಲ್ಲಿ ಹಾಲ್ ಬಂದು ಸ್ಟೋರೇಜ್ ಆದಾಗ ಈ ಮನೆಗಿರತ್ತೆಲ್ಲ ಹಾಲ್ ಲೀಕ್ ಆದಾಗ ಆಗ ಬಾವಾಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಸ್ಪೇರ್ ಇರ್ಲಿ, ರಾತ್ರಿ ಹೊತ್ತಿಲ್ಲಿ ಸರ್ ಓಡಾಡಕ್ಕಾಗತ್ತೆ, ಸ್ಪೇರ್ ಇರ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಅದು ಹೋದ್ರು ಇದೊಂದು ಯೂಸ್ ಮಾಡ್ಕೋಬಹುದಲ್ಲ ಆಲ್ಟರ್ನೇಟಿವ್ ಅಂತ ಒಂದ್ ಮಡಿಕೊಂಡಿದ್ವಿ. ಏನ್ ತೊಂದ್ರೆ ಏನಿಲ್ಲ ಸರ್. 2 ಗಂಟೆ ಬಂದಿಲ್ಲ, ಅವತ್ತೊಂದಿನ ಇದಾಗಿತ್ತು. ಆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಎಕ್ಸ್ಟ್ರಾ ಸ್ಪೇರ್ ತಂದು ಮಡಿಕೊಂಡಿದ್ವಿ, ಸೇಫರ್ ಸೈಡ್ ಇರ್ಲಿ ಅಂತ. ಸಣ್ಣ ರೈತರುಗಳು ಪಾಪ, ಯಾಕೆಂದ್ರೆ ರೈತರು 2 ತಂದು ಮಿಷಿನ್ ಮಡಿಕೊಳ್ಳಿ ಅಂತ ನಾನು ಹೇಳದ. ಆದಷ್ಟು ಮಿಷಿನ್ಗಳ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಅದು ರಾತ್ರಿ ಹೊತ್ತು ಹಾಲ್ ಕರಿ ಟೈಮಲ್ಲಿ ಕೆಟ್ಟೋಯ್ತದೆ, ಇನ್ನೊಂದು ಆಯ್ತದೆ, ಮತ್ತೊಂದು ಆಯ್ತದೆ, ಕಂಪ್ರೆಷರ್ ಪ್ರಾಬ್ಲಮ್ ಬರ್ತವೆ, ಜನರೇಟರ್ ಸ್ಟಾರ್ಟ್ ಆಗಲ್ಲ ಕರೆಂಟ್ ಇಲ್ಲದಾಗ ಮಳೆಗಾಲದಲ್ಲಿ. ಅದಕ್ಕೋಸ್ಕರ ನಾನು ಆಲ್ಟರ್ನೇಟಿವ್ ಸೆಕೆಂಡ್ ಎರಡು ಮಿಷಿನ್ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಇದು ಹಸು ಬಂದು ಸರ್, ಈ ಮಿಷಿನ್ ಬಂದು ಎರಡು ಕನ್ ಕೆಪಾಸಿಟಿ. ಒಂದ್ ಟೈಮ್ಗೆ 2 ಹಸು ಹಾಕ್ಬೋದು ಸರ್. ಇದು ಹೆಚ್ಚು ಕಮ್ಮಿ ಒಂದು 20 ರಿಂದ 30 ಹಸು ಗಂಟಲು ಕರ್ದಿದೀವಿ. ಕರಿಬಹುದು ನಾವೆಲ್ಲ ಏನ್ 10 ಹಸು 12 ಹಸು ಗಂಟೆ ಕರ್ದಿದೀವಿ. 20 ಹಸು ಗಂಟೆ ಮೇಲ್ ಕರಿಬಹುದು ಇದು. ಯಾಕಂದ್ರೆ ಒಂದೇ ಸತಿ 2 ಮಿಷಿನ್ ಹಾಕೋದ್ರಿಂದ ಅಂತೇನು ಪ್ರಾಬ್ಲಮ್ ಬರಲ್ಲ. ಏನ್ ತೊಂದ್ರೆ ಏನಿಲ್ಲ ಸರ್. ಒಟ್ಟಿಗೆ ಇದು ತಗೊಳ್ತೀರಾ ಸಟ್ ತಗೊಳ್ಳಿ, ಯೂಸ್ಫುಲ್ ಆಗಿರುತ್ತೆ. ಈಗ ನೀವು ಕರೆಂಟ್ ಮಿಷಿನ್ ತಗೋತೀರಾ, UPS ಐತೆ, ಅಲ್ಲ ಇದು ಎಂತದ್ದು ನಿರಂತರ ಜ್ಯೋತಿ ಐತೆ, ಅವೆಲ್ಲ ಕರೆಂಟ್ ಎಲ್ಲ 24 ಗಂಟೆ ಇರಲ್ಲ. ಈ ಮಳೆಗಾಲದಲ್ಲೆಲ್ಲ ಹೋಯ್ತದೆ. ಅದಕ್ಕೋಸ್ಕರ ನಾನು ಹೇಳೋದೇನು, ಜನರೇಟರ್ ವಿತ್ ಸರ್ವಿಸ್ ಪ್ರತಿಯೊಂದು ಇರೋದು ಸಟ್ನೆ ತಗೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಮಿಷಿನರಿ ನೀಟಾಗಿ ನೋಡ್ಕೊಳ್ಳಿ. ಆ ಮಿಷಿನರಿ ನೀಟಾಗಿ ನೋಡ್ಕೊಂಡು ನೀಟಾಗಿ ನೋಡ್ಕೊತಾವ, ನಮ್ಗೆ ರಿಸ್ಕ್ ಕೊಡಲ್ಲ ಅದು ಸರ್. ಇದು ರಾಗಿ ಹುಲ್ಲು ಸರ್. ರಾಗಿ ಹುಲ್ಲು ಸರ್. ಇದು ಏನಕ್ಕೆ ನಾವು ತಂದು ಮಡಿಕೊಂಡಿದೀವಿ ಅಂದ್ರೆ ಈ ಹಸು ಕರು ಆಗ್ತವೆ ಸರ್. ಅಂದ್ರೆ ಎಲ್ಲಾ ಫಾರ್ಮ್ ಅಲ್ಲೂ ಮಾಡಕ್ ಆಗಲ್ಲ ಸರ್. ನಾವು ರೈತರುಗಳು ಈಗ ಇಲ್ಲಿಂದ ಯಾವ ತರ ಬಂದಿದೆ ಆತರ ಮಾಡ್ಕೊಳಕ್ಕೋಸ್ಕರ ಈ ರಾಗಿ ಹುಲ್ಲು ಏನಾಗುತ್ತೆ, ಹಸು ಕರು ಆಗ್ತಾಗ ಹಸಿ ಮೇವಾಕ್ ಆಗಲ್ಲ. ಯಾಕೆಂದ್ರೆ ಅದು ಕೆತ್ತಲೆಲ್ಲ ಸೈಜ್ ಬಂದಿರುತ್ತಾ. ಹಾಗೇನಾಗುತ್ತೆ, ಹಸಿ ಮೇವ್ ಹಾಕ್ತಾಗ ಹಾಲು ಹಿಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಅದಕ್ಕೂ ಸ್ವಲ್ಪ ಕಲ್ತರ ಆಗುತ್ತೆ, ಕೆತ್ತಲು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಇದಕ್ಕೋಸ್ಕರ ಗಾಯ ತರ ಆಗುತ್ತೆ. ಅದು ಕರ್ಗಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ರಾಗಿ ಹುಲ್ಲನ್ನ ಯೂಸ್ ಮಾಡ್ಕೊಂತೀವಿ. ಭತ್ತದ ಹುಲ್ಲು ಯೂಸ್ ಮಾಡಲ್ಲ ಸರ್. ಇದರಲ್ಲಿ ಕ್ಯಾಲ್ಸಿಯಂ ಪ್ರತಿಯೊಂದು ಇರುತ್ತಲ್ಲ ರಾಗಿ ಹುಲ್ಲಲ್ಲಿ ಸರ್. ಭತ್ತದ ಹುಲ್ಲು ಏನು ಅಂತ ಅಂದ್ರೆ ಸ್ವಲ್ಪ ಹೀಟು, ಎಕ್ಸಸ್ ಆಫ್ ಹೀಟ್ ಆಗುತ್ತೆ. ಆಮೇಲೆ ಅವಕ್ಕೆ ಏನಾಗುತ್ತೆ ಅಂದ್ರೆ ಹಸುಗಳಿಗೆ ಸುಸ್ತಾಗುತ್ತೆ. ಈ ರಾಗಿ ಹುಲ್ಲು ಹೆಂಗೆ ಅಂತಂದ್ರೆ ನಾವು ಮುದ್ದೆ ಊಟ ಮಾಡ್ದಂಗೆ, ರೈಸ್ ಊಟ ಮಾಡಿಲ್ಲ ಅಂದ್ರೆ ಮುದ್ದೆ ಊಟ ಮಾಡ್ದಂಗೆ. ಆಮೇಲೆ ಸ್ಟ್ರೆಂತ್ ಆಗಿರುತ್ತೆ. ಆಮೇಲೆ ಅವು ಮಲ್ಕಿಂಗು ಚೆನ್ನಾಗಿರುತ್ತೆ ಸರ್. ಮಲ್ಕಾಡಕ್ಕೆ ಅಲ್ಲಿ ಇನ್ನೊಂದು ಅಲ್ಲಿ ಗ್ರೋತಿಂಗ್ ಅಲ್ಲಿ ಕ್ಯಾಲ್ಸಿಯಂ ಕೇಳಲ್ಲ. ಅದಕ್ಕೋಸ್ಕರ ರಾಗಿ ಹುಲ್ಲು ಯೂಸ್ ಮಾಡ್ತೀವಿ ಸರ್. ಈ ಯಾವ ಹಸುಗಳು ಕರು ಹಾಕಿ 1 ವಾರ ಗಂಟ ರಾಗಿ ಹುಲ್ಲು ಯೂಸ್ ಮಾಡ್ತೀವಿ. ಆತರ ಹೌದು ಸರ್. ಇದು ಚಾಪ್ ಕಟಿಂಗ್ ಮಿಷಿನ್. ಇದು ಯಾವ ತರ ಅಂತ ಅಂದ್ರೆ ಸರ್, ಇದು ಗೇರ್ ಸಿಸ್ಟಮ್. ಫ್ರಂಟ್ ಬ್ಯಾಕ್ 2 ಇರುತ್ತೆ. ಏನಾದ್ರು ಹುಲ್ಲು ಸಿಗಾಕೊಂಡಾಗ ಬ್ಯಾಕ್ ಸೈಡ್ ಬರುತ್ತೆ. ಹುಲ್ಲು ಮಾಮೂಲಿ ಹೋಗ್ಬೇಕಾದ್ರೆ ಜಾಮ್ ಆದಾಗ ರಿವರ್ಸ್ ಗೇರ್ ಹಾಕಿದ್ರೆ ವಾಪಸ್ ರಿಟರ್ನ್ ಬರುತ್ತೆ. ಪರ್ 1 ಅವರ್ಗೆ 2 ಟನ್ ಹೊಡಿಬಹುದು ಕೆಪಾಸಿಟಿ ಸರ್. ಇದು 2 ಟನ್ ಕೆಪಾಸಿಟಿ ಹೊಡಿಬಹುದು. ಅಂದ್ರೆ ನಾವು ಹೊಡೆಯಲ್ಲ, ಯಾಕೆಂದ್ರೆ ಮೋಟರ್ ಎಲ್ಲ ವೀಕ್ ಆಗ್ತವೆ ಅನ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂತೀವಿ. ಸೈಲೇಜ್ ಗೆಲ್ಲ ನಾವು ಮಿಷಿನ್ ಕರ್ಸ್ಕೊಂಡು ಪುಡಿ ಮಾಡ್ಸ್ಕೊಂತೀವಿ. ನಮ್ಮ ಇದಕ್ಕೆ ಹಸುಗಳಿಗೆ ಎಷ್ಟು ಬೇಕಷ್ಟು ಮಾತ್ರ ಹೊಡ್ಕೊಂತೀವಿ. ಹೊಡ್ಕೊಂಡಿರೋದು ಇದು ಸರ್. ಇದು ಬಂದು ನಾಟಿ ಕೋಳಿಗೆ ಸರ್. ಹೌದು ಸರ್. ಇದು ಮನೆ ಯೂಸ್ಗೆ ಈ ಮೊಟ್ಟೆಗೆ ಆಗಲಿ ಇನ್ನೊಂದಕ್ಕೆ ಆಗಲಿ. ಕಡಕ್ನಾಥ್ ತಂದು ಹಾಕಿ ಒಂದೊಂದು ಮಧ್ಯದಲ್ಲಿ ಪ್ಯೂರ್ ನಾಟಿ ಸರ್. ಇವು ಈ ಮೈಸೂರು ನಾಟಿ ಆತರ ಏನಿಲ್ಲ, ಪ್ಯೂರ್ ನಾಟಿ. ಮನೆಗೆ ಮೊಟ್ಟೆಗೆ ಆಗಲಿ ಪ್ರತಿಯೊಂದಕ್ಕೆ ಆಗಲಿ ಮಕ್ಳು ಮರಿಗೆಲ್ಲ ಆಗುತ್ತೆ ಸರ್. ಏನ್ ತೊಂದ್ರೆ ಏನಿಲ್ಲ. ಇವತ್ತು ಮೊಟ್ಟೆ ಗಿಟ್ಟೆ ತರಲ್ಲ, ಇಲ್ಲಿ ಆಗ್ತವೆ. ಡೈಲಿ ಒಂದು 6-7 ಮೊಟ್ಟೆ ಬರ್ತಾ ಇರ್ತವೆ. ನಮ್ಗೆಲ್ಲ ಯೂಸ್ಫುಲ್ ಆಗಿದೆ, ಏನ್ ತೊಂದ್ರೆ ಏನಿಲ್ಲ ಸರ್. ಇಲ್ಲಿ ಬಂದು ಸರ್, ಇದು ಬಂದು ಆಡು ಟಗರುಗಳಿಗಿಂತ ಮಾಡೋಣ ಅಂತ ಮಾಡಿದ್ವಿ. ಇದು ಯಾವಕ್ಕೆ ಅಂದ್ರೆ ನಮ್ ಕಡೆ ಎಲ್ಲ ಹಬ್ಬ ಜಾಸ್ತಿ ಅಲ್ಲ, ಹಂಗಾಗಿ ಒಂದೊಂದು ಟಗರುಗಳು ಒಂದೊಂದು ವಾತಗಳು ಸಾಕಳಕ್ಕೆ ಮನೆ ಪರ್ಪಸ್ ಗೆ ಸರ್. ನಾವೇ ಸೇಲ್ ಮಾಡಲ್ಲ.
ಏನೋ ಯೂಸ್ಫುಲ್ ಆಗಿದಾಗ ಮನೆಗೆ ಹಬ್ಬಕ್ಕೆ ಯಾವೆಲ್ಲ ತಿಂದ್ ವೇಸ್ಟ್ ಎಲ್ಲ ಇರ್ತದೆ ಹಸ್ಗಳೆಲ್ಲ ತಿಂತವೆ, ಅದ್ರ ಜೊತೆ ಹೂವು ಇರ್ತಾವಲ್ಲ ಅನ್ನೋ ಲೆಕ್ಕಾಚಾರಕ್ಕೊಂದು ಮಾಡ್ಕೊಂಡಿದ್ವಿ. ಏನೋ ಒಂದ್ ಶೋಕಿ ಸರ್ ಇದು. ಹೆಂಗೆ ಅಂದ್ರೆ ಮನೇಲಿ ಟಗರು ಸಾಕಾಗ ಏನೋ ಇರ್ಲಿ ಜೊತೆಲಿ ಅನ್ನೋ ಲೆಕ್ಕಾಚಾರ. ಹಾ ಪ್ಯೂರ್ ನಾಟಿ ಸರ್ ಇವು. ಅವು ಬಂದು 7 ಗಂಟೆಗರು, ಇವು ಆತೆಲ್ಲ ನಾಟಿ, ಪ್ಯೂರ್ ನಾಟಿ. ಹಾ ಹೌದು ಸರ್. ಇದು ಯಾವ ಏನಕ್ಕೆ ಅಂದ್ರೆ ಸರ್ ಇದು ಬಂದು ಹಸ್ಗಳು ಒಳಗಡೆ ಕಟ್ಟಾಕಿರ್ತೀವಿ. ಹೌದು, ಒಳಗಡೆ ಕಟ್ಟಾಕಿರ್ತೀವ. ಅವಕ್ಕೆ ಏನಾಗುತ್ತೆ ಅಂದ್ರೆ ಕಾರ್ ಸ್ಟೈನ್ ಪ್ರತಿಯೊಂದು ಬರುತ್ತೆ ಸರ್. ಈಗ ನಾವು ನಿಂತ ಜಾಗದಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ಕಾಲೆಲ್ಲ ಸ್ಟೈನ್ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಬೆಳಿಗ್ಗೆ 5 ಗಂಟೆ ನಾವು ಮೇವ್ ಹಾಕೋದು ಸರ್, ಹಾಲ್ ಕರೆದು. ಆ ಮೇವ್ ಹಾಕ್ದಾಗ ಏನಾಗುತ್ತೆ, ಮೇವು 6 ರಿಂದ 6:30 7 ಗಂಟೆ ಗಂಟೆಲ್ಲ ಮೇವು ತಿನ್ಕತವೆ. ಆ ತಿನ್ಕೊಂಡಾಗ ಇಲ್ಲಿ ವಾಟರ್ ಟ್ಯಾಂಕ್ ಬಿಡಿದ್ವಿ ನೋಡಿ ಸರ್. ಇದಕ್ಕೇನ್ ಮಾಡ್ಬಿಡ್ತೀವಿ ಸರ್, ಅಲ್ಲಿಂದ ಓಪನ್ ಮಾಡಿ ಬಿಟ್ಬಿಡ್ತೀವಿ. ಆ ಬುಟ್ಟಾಗ ಏನಾಗುತ್ತೆ, ಇವು ಇಲ್ಲಿ ಅವಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕುಡ್ಕೊಂತವೆ, ಆರಾಮಾಗಿ ಆಟ ಆಡ್ಕತವೆ ಸರ್. ಈಗ ವಾಕಿಂಗ್ ಮಾಡ್ಕೊಂಡಂಗ ಆಯ್ತವೆ. ಒಂಥರ ಅವೆಲ್ಲ ಖುಷಿಲಿ ಒಂಥರ ಕುಣಿದಾಡ್ತವೆ, ಹೊರಾಡ್ತವೆ. ಇಲ್ಲೆಲ್ಲ ಫ್ರೀನೆಸ್ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಲಿ ಅಂತ ಈಗ ಓಪನ್ ಪೆಡ್ ಹಾಕ್ತಾರ ಮಾಡಿ ಆರಾಮಾಗಿ. ಇಲ್ಲಿ ಬಿಸಿಲು ಜಾಸ್ತಿ ಬಿಸಿಲು ಬರೋವರೆಗೂ ಇಲ್ಲೇ ಇರ್ತವೆ ಸರ್. ನಿಮ್ ಪ್ರಕಾರ ಸ್ವಲ್ಪ ಬಿಸಿಲಲ್ಲಿದ್ರೆ ಒಳ್ಳೇದು ಅಂತ. ಯಾಕೆ ಅಂತ ಅಂದ್ರೆ ಒಳಗಡೆ ಈಗ ಬಾಣ್ತಿರಂಗೆ ಒಳಗಡೆ ಇದ್ದಾಗ ಅವಕ್ಕೆ ವೀಕ್ನೆಸ್ ಕಮ್ಮಿ ಆಗುತ್ತೆ. ಈಗ ಹಸ್ಕೊಳು ಎಲ್ಲ ಬಿಸಿಲು ಮತ್ತೆ ಮಳೆ ಆಗಲಿ ಇನ್ನೊಂದಲ್ಲಿ ಪ್ರತಿಯೊಂದು ಮೈ ಮೇಲೆ ಬಿದ್ದಾಗ ಏನಾಗುತ್ತೆ, ಆಕ್ಟಿವ್ ಆಗಿರುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ನಾವು ಈ ಪೆಡಕ್ ಓಪನ್ ಪೆಡಕ್ ಮಾಡ್ಕೊಂಡಿದ್ವಿ. ಈಗ ಪ್ರತಿಯೊಂದು ಹಸುನ ಹಿಡ್ಕೊ ಬಂದು ನೀರ್ ಕೊಡ್ಸಕ್ ಆಗಲ್ಲ. ಹಾಗೇನ್ ಮಾಡ್ಬಿಡ್ತೀವಿ, ಲಾಕ್ ಓಪನ್ ಮಾಡಿ ಎಲ್ಲ ಹೊರಗಡೆ ಬಂದ್ಬಿಡ್ತವೆ. ಅವು ಎಷ್ಟು ಬೇಕಷ್ಟು ನೀರ್ ಕುಡ್ಕೊಂತವೆ, ಆರಾಮಾಗಿ ಎಲ್ಲಿ ಬೇಕಲ್ಲ ಮನಿಕತ್ತವೆ. ಫ್ರೀಯಾಗಿ ಓಡಾಡಿದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಮೇವು ಮಿಕ್ಕಿರುತ್ತಲ್ಲ, ಮತ್ತೆ ಒಳಗಡೆ ಜಾಸ್ತಿ ಬಿಸಿಲು ಇದ್ದಾಗ ಸ್ವಲ್ಪ ಇವು ಹೆಂಗೆ ಅಂದ್ರೆ ಬಾಯ್ಲರ್ ಕೊಳಿದಂಗೆ HF ಎಲ್ಲ ಬಂದು, ಯಾಕಂದ್ರೆ ಜಾಸ್ತಿ ಬಿಸಿಲು ತಡೆಯಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಜಾಸ್ತಿ ಬಿಸಿಲು ಬರೋ ಮೂಮೆಂಟ್ ಅಲ್ಲಿ ಒಳಗಡೆ ಕಟ್ಟಾಕ್ತಿವಿ. ಹಾ ಡೈರೆಕ್ಟ್ ಅವೇ ಒಳಗಡೆ ಹೋಗುತ್ತೆ ಸರ್. ಇದು ನೀರ್ಗಳಿಗೆ ಇಲ್ಲಿ ತೊಟ್ಟಿ ಮಾಡ್ಕೊಂಡಿದೀವಿ 2. ಟ್ಯಾಂಕ್ ಕಟ್ಸ್ಬೇಕಾಯ್ತು. ಸುಮ್ನೆ ಜಾಸ್ತಿ ಟ್ಯಾಂಕ್ ಕಟ್ಸಿರ ಏನಾಗುತ್ತೆ ಅಂದ್ರೆ, ಈಗ 1000 ಲೀಟರ್ ನೀರ್ ಹಾಕಿರ್ತೀವಿ, 2 ದಿನ 3 ದಿನ ಎಲ್ಲ ಕುಡಿತವೆ. ಮತ್ತೆ ಕೆಳಗಡೆ ಕುಡಿಯೋದು ಎಷ್ಟು ಕುಡಿತಾವೆ ಅಷ್ಟು ಕುಡಿತವೆ. ಆಲ್ಮೋಸ್ಟ್ ಒಂದು 700 ಲೀಟರ್ ಎಲ್ಲ ಅವರೇಜ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ತೊಟ್ಟಿ ಮಾಡಿಕೊಂಡಿದೀವಿ. ಡೈಲಿ ಕ್ಲೀನ್ ಮಾಡ್ಕೊತೀವಿ, ಒಂದಿನ ಬಿಟ್ಟು ಒಂದಿನ ಹೊಸದಾಗಿ ವಾಟರ್ ಫಿಲ್ ಮಾಡ್ತೀವಿ. ಆ ಟೈಮ್ ಫ್ರೆಶ್ ಆಗಿರ್ಲಿ ಅಂತ. ಈ ಟ್ಯಾಂಕ್ ಕಟ್ಸ್ದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಪಾಚಿ ಬರುತ್ತೆ. ಇನ್ನೊಂದ್ ಬಂದಾಗ ಅದು ಜೈನ್ ಅದೇ ಕುಡಿತಾ ಇರ್ತವೆ. ಇದ್ರಲ್ಲೂ ಕುಡಿತವೆ, ಇಲ್ಲ ಅಂತಲ್ಲ. ಅಂದ್ರೆ ಜಾಸ್ತಿ ನೀರು ವೇಸ್ಟ್ ಆಗುತ್ತಲ್ಲ, ಹಂಗಾಗಿ ಚಿಕ್ಕ ತೊಟ್ಟಿ ಇಟ್ಕೊಂಡಿದ್ವಿ. ಅವೆಲ್ ಬೇಕಲ್ಲಿ ಒಂದು ಹಸು ಕುಡಿಯಕ್ ಹೋದಾಗ ಇನ್ನೊಂದು ಹಸು ಗುದ್ದಕ್ ಹೋಗೋದು, ಈ ತರ ಎಲ್ಲ ಮಾಡ್ತಾವೆ. ಎಲ್ಲಿ ಬೇಕಲ್ಲಿ ಕುಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರ ಮಾಡಿದ್ವಿ. ಸ್ನೇಹಿತರೆ, ಹೈನುಗಾರಿಕೆಯಲ್ಲಿ ನಾವು ಯಾವ ರೀತಿ ಯಶಸ್ಸನ್ನು ಕಾಣಬಹುದು. ಇವತ್ತು ಎಷ್ಟೋ ಯುವಕರು ಹೈನುಗಾರಿಕೆ ಸೋತಿರಬಹುದು, ಆದ್ರೆ ಇವತ್ತು ನಮ್ಮ ಜೊತೆ ಗಣೇಶ್ ಅವರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅವರ ಬೇಸಿಕಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಕಲ್ತು ಬಂದ್ರು, ಅವ್ರ ತಂದೆಯ ಮಾರ್ಗದರ್ಶನದಿಂದ ಯಾವ ರೀತಿ ಕಲ್ತು ಬಂದ್ರು, ಹಾಗೆ ಯಾವ ರೀತಿ ಯಶಸ್ಸನ್ನು ಕಂಡಿದ್ದಾರೆ, ಪ್ರತಿಯೊಂದು ತಿಳಿಸ್ಕೊಟ್ಟ ಗಣೇಶ್ ಅವರಿಗೆ ನಮ್ಮ ಕೃಷಿ ಸಂಪತ್ತು ಚಾನಲ್ನಿಂದ ಧನ್ಯವಾದಗಳು ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.